ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶರತ್ ಪ್ಲೀಸ್ ಅರ್ಜೆಂಟ್ ಮಾಡ್ಬಿಡಿ, ಸ್ವಲ್ಪ ಯೋಚನೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ನಾನು ದುರ್ಗನ ಆಮೇಲೆ ಕರ್ಕೊಂಡು ಬರ್ತೀನಿ. ನೀವೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ಈ ಡಿವೋರ್ಸ್ ಆಗಬೇಕಷ್ಟೇ. ಡೋಂಟ್ ವರಿ ಮಿಸ್ಟರ್ ಶರತ್, ಮದುವೆ ಆಗಿ ನೀವು ಇನ್ನೂ 15 ದಿನ ಕೂಡ ಆಗಿಲ್ಲ. ಪ್ರೋಸೆಸ್ ಸ್ವಲ್ಪ ಈಸಿ ಆಗುತ್ತೆ. ನೀವು ಆರಾಮಾಗಿ ಡಿವೋರ್ಸ್ ತಗೋಬಹುದು. ಆಗಿರೋ ಮದ್ವೆನ ಮುರಿಯೋದ್ ಬೇಡ, ಹೊಂದ್ಕೊಂಡು ಹೋಗಿ ಅಂತ ಹೇಳ್ಬೋದಿತ್ತು. ಅದನ್ನ ಬಿಟ್ಟು ಈಸಿಲಿ ಡಿವೋರ್ಸ್ ಸಿಗತ್ತೆ ಅಂತ ಹೇಳ್ತಿದಾರಲ್ಲ. ಛೇ. ಹೌದು, ನೀವು ಇಷ್ಟು ಬೇಗ ಡಿವೋರ್ಸ್ ತಗೊಳ್ತಿರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಅದು ಅಲ್ಲ, ಕಾರಣ ಇಲ್ಲದೆ ಡಿವೋರ್ಸ್ ಕೊಡ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಪರ್ಸ್ನಲ್ಲೇ ಆಗಿರ್ಬೋದು, ಬಟ್ ಆದರೆ ನನಗೆ ಕಾರಣ ಬೇಕಲ್ವಾ? ಎನಿಥಿಂಗ್ ಅವರ ಕ್ಯಾರೆಕ್ಟರ್ ಬಗ್ಗೆ? ಏಯ್ ಚೇಚೆ, ಹಾಗೆಲ್ಲ ಏನಿಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ, ಅದಕ್ಕೆ ನನಗೆ ಈ ಡಿವೋರ್ಸ್ ಬೇಕು ಅಷ್ಟೇ, ಬೇರೆ ಇನ್ನೇನು ರೀಸನ್ ಇಲ್ಲ. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಪ್ರಶ್ನೆ ಕೇಳಬೇಡಿ ಪ್ಲೀಸ್. ಶರತ್ ಅವರೇ, ಜಗತ್ತಲ್ಲಿ ಎಷ್ಟೋ ಮದುವೆಗಳು ಇಷ್ಟ ಇಲ್ಲದೆ ನಡೆಯುತ್ತೆ, ಆದರೂ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನೀವಿಬ್ಬರಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ ಅಂತೀರಾ, ಆದರೂ ಯಾತಕ್ಕೆ? ಸರ್ ನೋಡಿ, ನಿಮ್ಗೆ ಇದು ನಾನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಮದುವೆ ನಮ್ಮಿಬ್ಬರಿಗೂ ಒಪ್ಪಿಗೆ ಇಲ್ಲದೆ ಆಗಿರುವಂಥ ಮದುವೆ. ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನಮ್ಮಿಬ್ಬರಿಗೂ ಇಷ್ಟ ಇಲ್ಲ. ಇಷ್ಟೇ ಇಲ್ಲದಿರೋದನ್ನ ಕಂಟಿನ್ಯೂ ಮಾಡೋದಕ್ಕಿಂತ ಎಂಡ್ ಮಾಡೋದು ಒಳ್ಳೆಯದು. ಹಾಗಾಗಿ ನನಗೆ ಆದಷ್ಟು ಬೇಗ ಈ ಡಿವೋರ್ಸ್ ಆಗಬೇಕು. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಶಿ ಡಿಸರ್ವ್ಸ್ ಬೆಟರ್ ಆ್ಯಕ್ಚುಲಿ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ನಾನು ಹೋಗಿ ಆಮೇಲೆ ಕರ್ಕೊಂಬರ್ತೀನಿ. ಓಕೆ. ಯಾಕಂದ್ರೆ ಡಿವೋರ್ಸ್ನ ಹೇಗೆ ನಿಲ್ಲಿಸ್ಲಿ? ಶರತ್ ಅವರೇ, ನೀವು ಕೇಳಿರೋ ಹಾಗೆ ಡಿವೋರ್ಸ್ ಪೇಪರ್ಸ್ನ ರೆಡಿ ಮಾಡಿದ್ದೀನಿ, ತಗೊಳ್ಳಿ, ಇಬ್ರು ಸೈನ್ ಮಾಡಿ. ದುರ್ಗಾ, ಏನಾಯಿತು? ಬಾಸು, ಗಾಳಿ ದೆವ್ವನೇ. ಸ್ಟಾಪ್ ಇಟ್ ದುರ್ಗಾ, ನಾವು ಆಚೆ ಬಂದಿದ್ದೀವಿ, ಇಲ್ಲೂಣ ಗಾಳಿಗೆ ಯಾರೋ ದೆವ್ವ ಅಂತ. ಪೇಪರ್ಸ್ ಎಲ್ಲ ಸ್ಪಾಯಿಲ್ ಆಗೋಯ್ತು, ಪರವಾಗಿಲ್ಲ, ನಾನು ಇನ್ನೊಂದು ಸೆಟ್ ರೆಡಿ ಮಾಡ್ತೀನಿ. ಇಟ್ಸ್ ಓಕೆ ಸರ್. ಎಷ್ಟೊತ್ತಾಗ್ಬೋದು? ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ರೆಡಿ ಮಾಡ್ಕೊಡ್ತೀನಿ. ದುರ್ಗಾ, ಕೈಯೆಲ್ಲ ಇಂಕಾಗಿದೆ, ಹೋಗಿ ಕ್ಲೀನ್ ಮಾಡ್ಕೊಂಬ. ಸರಿ ಬಾಸು. ಅಲ್ಲ ಬಾಸು, ಫ್ಯಾನು. ದುರ್ಗಾ, ಹೋಗಿ ಕೈ ಕ್ಲೀನ್ ಮಾಡ್ಕೊಂಬ ಅಂತಂದೆ. ಸರಿ ಬಾಸು. ಎದ್ಕಿದ್ದಂಗೆ ಫ್ಯಾನ್ ತಿರುಗ್ತು, ಟೇಬಲ್ ಮೇಲಿರೋ ಇಂಕ್ ಬಾಟ್ಲು ಬಿತ್ತು ಅಂದ್ರೆ ಇವ್ರು ನಂಬಲ್ಲ. ಆದ್ರೆ ಇದವ್ರೆ, ಅಂಬಿಕಾ ದೆವ್ವನೆ. ಶಿಶು, ಎಲ್ಲಿದಾರಪ್ಪ ಇವರು? ಅಲ್ಲ,
ಈಗೇನಾದ್ರೂ ನನ್ ಪಕ್ಕನೇ ನಿಂತಿದಾರ? ಲೇ ಪುಕ್ಲಿ ದುರ್ಗಾ, ನಾನು ನಿಜವಾಗ್ಲೂ ಇಲ್ಲೇ ಇದ್ದೀನಿ. ನಾನೇನಾ ದೆವ್ವ ಅನ್ಕೊಂಡ್ಬಿಟ್ಟೆ. ದೇವಿ ಅವ್ರೆ, ಅಲ್ಲ ಅಂಬಿಕಾ ಅವ್ರೆ, ನನಗೆ ಗೊತ್ತು ನೀವ್ ಇಲ್ಲೇ ಎಲ್ಲೋ ಇದ್ದೀರಾ ಅಂತ ಅಲ್ವಾ? ನನಗೆ ಗೊತ್ತು. ಲೇ ಪುಕ್ಲು ದುರ್ಗಾ, ಜಗತ್ತಲ್ಲಿ ಏನೇ ಆದ್ರೂ ಅದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ಬಿಡ್ತೀಯ ಬಿಟ್ರೆ. ನಾನ್ ದೆವ್ವ ಹೌದು, ಆದ್ರೆ ನಿನಗೆ ಯಾವತ್ತಾದ್ರೂ ನಾನು ಭಯ ಪಡಿಸೋದಾಗ್ಲಿ ನಿನಗೆ ಕಷ್ಟ ಕೊಡೋದಾಗ್ಲಿ ಮಾಡಿದೀನಾ? ಇಲ್ಲ ತಾನೆ. ನಿನ್ನನ್ನ ಪ್ರೊಟೆಕ್ಟ್ ಮಾಡೋ ದೆವ್ವ ನಾನು. ನಿನಗಿದು ಅರ್ಥ ಆಗ್ತಿಲ್ಲ ಅಷ್ಟೇ. ನನಗೆ ಗೊತ್ತು, ಫ್ಯಾನ್ ಆನ್ ಮಾಡಿದ್ದು, ಗಾಳಿಗೆ ಪೇಪರ್ಸ್ ಹಾರಿಸಿದ್ದು, ಹಿಂಗ್ ಚೆಲ್ಲಿದ್ದು ಎಲ್ಲ ನೀವೇ ಅಂತ. ಅಲ್ಲ, ಅವಾಗ ನೀವ್ ನನ್ ಕಣ್ಣಿಗೆ ಕಾಣಿಸ್ಕೋತಿದ್ರಿ, ಮದ್ವೆ ಆದ್ಮೇಲೆ ನನ್ ಕಣ್ಣಿಗೆ ಕಾಣಿಸ್ಕೋತಿಲ್ಲ. ಓಹ್, ನೀವ್ ನನ್ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರೋದೇ ಒಳ್ಳೇದಾಯ್ತು. ಅಕಸ್ಮಾತ್ ನೀವ್ ದೆವ್ವ ಅಂತ ಗೊತ್ತಾಗೂ ನನ್ ಮುಂದೆ ಬಂದ್ಬಿಟ್ಟಿದ್ರೆ ನಾನು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಿದ್ನೋ ಏನೋ. ಬೇಡಪ್ಪ ದುರ್ಗಾ, ನಿನಗೆ ಭಯ ಆಗ್ತಿದೆ ಅಂತ ನನಗೆ ಗೊತ್ತು, ಆದ್ರೆ ಏನ್ ಮಾಡ್ಲಿ, ನನಗೆ ಬೇರೆ ದಾರಿ ಇಲ್ಲ. ನೀನ್ ಯಾವಾಗ್ಲೂ ಶರತ್ ಜೊತೆ ಇರ್ಬೇಕು. ನೀನ್ ಅವರಿಂದ ದೂರ ಆದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗತ್ತೆ. ಅಂಬಿಕಾ ಅವ್ರೆ, ದೆವ್ವ ದೆವ್ವ, ಅಂಬಿಕಾ ದೆವ್ವ. ಯಾರಾದ್ರೂ ಇದ್ದೀರಾ? ಬಾಗ್ಲಿ ತೆಗೀರಿ. ದುರ್ಗಾ ಪ್ಲೀಸ್, ಒಂದ್ಸಲ ಕನ್ನಡಿ ನೋಡು. ನಾನು ನಿನಗೆ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ನಿನ್ಗೆ ಎಲ್ಲ ಅರ್ಥ ಆಗತ್ತೆ. ಅಂಬಿಕಾ ಅವ್ರೆ, ದಯವಿಟ್ಟು ನಾನು ಇಲ್ಲಿಂದ ಹೋಗಕ್ ಬಿಟ್ಬಿಡಿ. ನನಗೆ ತುಂಬಾ ಭಯ ಆಗ್ತಿದೆ. ಬಾಗ್ಲಿ ತೆಗೀರಿ. ಅಂಬಿಕಾ ಅವ್ರೆ, ನಾನು ಇಲ್ಲಿಂದ ಹೋಗ್ತೀನಿ, ಬಿಟ್ಬಿಡಿ ನನ್ನ. ದುರ್ಗಾ, ಭಯ ಪಡ್ಬೇಡ. ನಾನು ಯಾವತ್ತಾದ್ರೂ ನಿನಗೇನಾದ್ರೂ ಮಾಡಿದೀನ? ಇಲ್ಲ ತಾನೆ. ನಾನು ಡೋರ್ ಓಪನ್ ಮಾಡ್ತೀನಿ, ಒಂದ್ಸಲ ಕನ್ನಡಿ ನೋಡು. ಮಾಯ